ಕೆಲವು ಇದರೊಳಗೆ ನಮಗೆ ಗ್ಯಾರಂಟಿ ಆಗುತ್ತೆ, ಇನ್ನು ಕೆಲವರು ಇದರಲ್ಲಿ ಆಗಲ್ಲ. ಉದಾಹರಣೆಗೆ ನಾನು ಈಗೊಂದು 2 ತಿಂಗಳು 3 ತಿಂಗಳ ಹಿಂದೆ ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಉತ್ತರ ಭಾರತಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿಯ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಹೇಗಿರಬೇಕು ಅಂದರೆ ಅಂಥ ಚೀಫ್ ಮಿನಿಸ್ಟರ್ ಇದುವರೆಗೆ ನಮ್ಮ ಇದರೊಳಗೆ ಯಾರೂ ಇಲ್ಲ. ಅವ್ರಿಗೆ ಎಲ್ಲವೂ ಗೊತ್ತಿದೆ, ಎಷ್ಟು ಬಿಗಿಯಾಗೂ ಗೊತ್ತಿದೆ. ಏನು ಪ್ರಶ್ನೆಗಳು ಕೇಳಿದ್ರು, ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದೆ, ಅವ್ರಿಗೆ ತಕ್ಷಣ ಆನ್ಸರ್ ಹೇಳ್ತಾರೆ. ಅವ್ರಿಗೆ ಇದರೊಳಗೆಲ್ಲೂ ಅಷ್ಟು ಪವರ್ಫುಲ್ ಚೀಫ್ ಮಿನಿಸ್ಟರ್ ಇದುವರೆಗೆ ಏನೂ ಇಲ್ಲ. ಅಂಥ ಕಡೆಯಲ್ಲೆಲ್ಲ ನಾವು ಗ್ಯಾರಂಟಿನೇ ಹೇಳಿಬಿಡ್ಬೋದು ಅಷ್ಟೇ. ಇದರೊಳಗೆ ಉತ್ತರ ಭಾರತದಲ್ಲಿ ಗ್ಯಾರಂಟಿನೇ ಹೇಳ್ಬೋದು ಅಷ್ಟೇ. ಇಲ್ಲಿ ಸ್ವಲ್ಪ ಆ ಕಡೆಗೂ ಈ ಕಡೆಗೂ ಅಂತ ಅನಿಸುತ್ತೆ. ಇಷ್ಟಕ್ಕೂ ರಿಸಲ್ಟ್ ಬಂದಾಗ ಹೇಗೆ ಅಂತ ಅನ್ನೋದು ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಮೋದಿ ಅಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಏನೋ ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತಾ? ಗೊತ್ತಿಲ್ಲ ಅದು. ಕೆಲವು ಇದರೊಳಗೆ ನಮಗೆ ಗ್ಯಾರಂಟಿ ಆಗುತ್ತೆ, ಇನ್ನು ಕೆಲವರು ಇದರಲ್ಲಿ ಆಗಲ್ಲ. ಉದಾಹರಣೆಗೆ ನಾನು ಈಗೊಂದು 2 ತಿಂಗಳು 3 ತಿಂಗಳ ಹಿಂದೆ ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಉತ್ತರ ಭಾರತಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿಯ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಹೇಗಿರಬೇಕು ಅಂದರೆ ಅಂಥ ಚೀಫ್ ಮಿನಿಸ್ಟರ್ ಇದುವರೆಗೆ ನಮ್ಮ ಇದರೊಳಗೆ ಯಾರೂ ಇಲ್ಲ. ಅವ್ರಿಗೆ ಎಲ್ಲವೂ ಗೊತ್ತಿದೆ, ಎಷ್ಟು ಬಿಗಿಯಾಗೂ ಗೊತ್ತಿದೆ. ಏನು ಪ್ರಶ್ನೆಗಳು ಕೇಳಿದ್ರು, ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದೆ, ಅವ್ರಿಗೆ ತಕ್ಷಣ ಆನ್ಸರ್ ಹೇಳ್ತಾರೆ. ಅವ್ರಿಗೆ ಇದರೊಳಗೆಲ್ಲೂ ಅಷ್ಟು ಪವರ್ಫುಲ್ ಚೀಫ್ ಮಿನಿಸ್ಟರ್ ಇದುವರೆಗೆ ಏನೂ ಇಲ್ಲ. ಅಂಥ ಕಡೆಯಲ್ಲೆಲ್ಲ ನಾವು ಗ್ಯಾರಂಟಿನೇ ಹೇಳಿಬಿಡ್ಬೋದು ಅಷ್ಟೇ. ಇದರೊಳಗೆ ಉತ್ತರ ಭಾರತದಲ್ಲಿ ಗ್ಯಾರಂಟಿನೇ ಹೇಳ್ಬೋದು ಅಷ್ಟೇ. ಇಲ್ಲಿ ಸ್ವಲ್ಪ ಆ ಕಡೆಗೂ ಈ ಕಡೆಗೂ ಅಂತ ಅನಿಸುತ್ತೆ. ಇಷ್ಟಕ್ಕೂ ರಿಸಲ್ಟ್ ಬಂದಾಗ ಹೇಗೆ ಅಂತ ಅನ್ನೋದು ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಮೋದಿ ಅಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಏನೋ ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತಾ? ಗೊತ್ತಿಲ್ಲ ಅದು.